ನಾನು ಈ ವಿಡಿಯೋದಲ್ಲಿ ಒಬ್ಬ ಮನುಷ್ಯನ ಗುಣ ಮತ್ತು ಶರೀರಕ್ಕೆ ಮೇನ್ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಸ್ವಲ್ಪ ಏನೋ ಶಬ್ದ ಇದೆ, ಮೈಕ್ ಸೌಂಡ್ ಇದೆ. ಅದು ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹಾಕಿದ್ದಾರೆ ಅದು. ಓಕೆ, ಸೊ ಈಗ ನಾನು ಮಾತಾಡ್ತೀನಿ. ಫಸ್ಟು ಒಂದು ಉದಾಹರಣೆಗಳು ತೊಗೊತೀನಿ. ಈಗ ಸಿಂಹ ಅಥವಾ ಹುಲಿ ತೊಗೊಂಡ್ರೆ, ಆ ಸಿಂಹ ಶರೀರ ಅಥವಾ ಹುಲಿ ಶರೀರ ಅಥವಾ ಫೇಸು ನೋಡೋಕ್ಕೆ ಭಯ ಆಗೋ ಥರ ಇರುತ್ತೆ ಎಂಥವ್ರಿಗೂ ಕೂಡ. ಅದರ ಶರೀರಕ್ಕೆ ತಕ್ಕನಾಗೆ ಅದರ ಗುಣ ಕೂಡ ಹಾಗೇ ಇರುತ್ತೆ. ಅದು ಸಿಂಹ ಆಗ್ಬೋದು, ಹುಲಿ ಆಗ್ಬೋದು. ಕರೆಕ್ಟ್? ಅದೇ ರೀತಿ ಒಂದು ಹಾವಿನ ಶರೀರ ನೋಡಿದಾಗ ಎಂಥವ್ರಿಗೂ ಭಯ ಆಗುತ್ತೆ ನೋಡಿದ ತಕ್ಷಣ. ಅದರ ಶರೀರಕ್ಕೆ ತಕ್ಕನಾಗೆ ಅದರ ಗುಣ ಕೂಡ ಹಾಗೇ ಇದೆ, ವಿಷಕಾರಿ, ವಿಷ. ಸೇಮ್ ಅದೇ ಥರನೇ ಒಬ್ಬ ಮನುಷ್ಯನ ಶರೀರ ಮತ್ತು ಗುಣಕ್ಕೆ ಮೇನ್ ಕಾರಣ ಜೀನ್ಸೇ ಮೇನ್ ಕಾರಣ. ಬಟ್ 100% ಜೀನ್ಸ್ ಕಾರಣ ಅಲ್ಲ. ಮನುಷ್ಯನ ವಿಚಾರಕ್ಕೆ ಬಂದಾಗ 100% ಜೀನ್ಸ್ ಕಾರಣ ಅಲ್ಲ, ಬಟ್ ಮೇನ್ ಕಾರಣ ಜೀನ್ಸು. ಲೈಕ್ ಹೆಂಗೆ ಅಂದರೆ 100ಕ್ಕೆ 80% ಜೀನ್ಸ್ ಇರುತ್ತೆ, ಜೀನ್ಸೇ ಕಾರಣ. ಇನ್ನು 20% ಯಾವ ಥರ ಅಂದರೆ ಸುತ್ತಮುತ್ತಲಿನ ವಾತಾವರಣ, ಮನೆ ವಾತಾವರಣ, ಒಬ್ಬ ಮನುಷ್ಯನ ಲೈಫಲ್ಲಿ ಬಂದಿರುವಂಥ ಜನ, ಜೀವನದಲ್ಲಾಗಿರುವ ಅನುಭವಗಳು, ಘಟನೆಗಳು ಮತ್ತು ನಾಲೆಡ್ಜ್, ಇದ್ರ ಬೇಸ್ ಮೇಲೆ ಒಂದು 20% ಡಿಫ್ರೆಂಟ್ ಇರ್ತಾರೆ ಅಷ್ಟೇ. 100ಕ್ಕೆ 80%, 80% ಒಬ್ಬ ಮನುಷ್ಯನ ಶರೀರ ಮತ್ತು ಗುಣಕ್ಕೆ ಕಾರಣ ಜೀನ್ಸ್. ಶರೀರಕ್ಕೂ ಕೂಡ ಮೇನ್ ಜೀನ್ಸ್ ಕಾರಣ. ಈ ಕ್ಯಾರೆಕ್ಟರ್ ಗುಣ ಏನಿದೆ ಅದಕ್ಕೆ 80% ಕಾರಣ. ರಿಮೈನಿಂಗ್ 20% ಈಗ ತಾನು ಹೇಳಿದ್ನಲ್ಲ, ಅದೇ ಜೀವನದಲ್ಲಾಗಿರೋ ಅನುಭವಗಳು, ಘಟನೆಗಳು, ಲೈಫಲ್ಲಿ ಬಂದರೆ ಜನ, ಅದು ಕಾರಣ ಆಗುತ್ತೆ. ಈ ಶರೀರಕ್ಕೆ ಮೋರ್ ದೆನ್ 90% ಮೇನ್ ಕಾರಣ ಜೀನ್ಸೇ. ಓಕೆ, 100% ಅಂದರೂ ತಪ್ಪಾಗಲ್ಲ ಶರೀರಕ್ಕೆ ಜೀನ್ಸ್ ಕಾರಣ ಅಂತ. ಸೊ ಹಾಗೆ. ಥ್ಯಾಂಕ್ ಯು.